ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ಗಂಟಲು ಸ್ವಲ್ಪ ಕಿರಿಕಿರಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಬನ್ನಿ ಇವತ್ತಿನ ದಿನ ಎಲ್ಲ ಹೇಗೆ ಹೋಗುತ್ತೆ ನೋಡೋಣ. ಸದ್ಯಕ್ಕೆ ನಾಳೆ ಎಲ್ಲ ಹೊರಡಬೇಕು, ಹಾಗಾಗಿ ಸಿಂಪಲ್ಲಾಗಿ 1-2 ಡೇಸ್ ಅಷ್ಟೇ ಹೋಗ್ತಾ ಇರೋದು. ಎಲ್ಲಿಗೆ ಅಂತ ನಾಳೆ ಹೋಗಬೇಕಾದ್ರೆ ಹೇಳ್ತೀನಿ. ಸೊ ಅಷ್ಟೋವರೆಗೂ ಸ್ವಲ್ಪ ಕ್ಯೂರಿಯಾಸಿಟಿ ಇರಲಿ ಅಂತ ಅಷ್ಟೇ. ಅದಕ್ಕಾಗಿ ಬ್ಯಾಗ್ ಪ್ಯಾಕಿಂಗ್ ಮಾಡಬೇಕು. ಬೆಳಗ್ಗೆಯಿಂದ ಟೈಮ್ ಸಿಗಲಿಲ್ಲ ಮಾಡೋದಕ್ಕೆ. ಸೊ ಇವಾಗ ಪ್ಯಾಕಿಂಗ್ ಮಾಡಬೇಕು. 2 ದಿನ ಅಷ್ಟೇ ಅಲ್ವಾ, ಹಾಗಾಗಿ 1-2 ಜೊತೆ ಬಟ್ಟೆ ಇಟ್ಕೊಂಡ್ರೆ ಆಯಿತು, ಮುಗ್ದೋಯ್ತು. ಸೊ ಇವಾಗ ಬನ್ನಿ ನಿಮ್ಮ ಜೊತೆನೇ ಬ್ಯಾಗ್ನ ಪ್ಯಾಕಿಂಗ್ ಮಾಡ್ಕೊಳ್ತೀನಿ. ಹೇಗೆಲ್ಲ ಹೋಗುತ್ತೆ ನೋಡೋಣ ಬನ್ನಿ. ಹೆಣ್ಮಕ್ಳಿಗೆ ಹೆಂಗೆ ಅಂದರೆ ಎಲ್ಲರೂ ಹೊರಡೋದು ಅಂತಂದರೆ ಅದು 1 ದಿನ ಆಗಿರಲಿ 2 ದಿನ ಆಗಿರಲಿ ಯಾವ ಬಟ್ಟೆ ಇಟ್ಕೊಳ್ಳೋದು, ಎಷ್ಟು ಬಟ್ಟೆ ಇಟ್ಕೊಳ್ಳೋದು ಅನ್ನೋದೇ ಒಂದು ದೊಡ್ಡ ಟೆನ್ಷನ್ನು. ಅದರಲ್ಲಿ ಎಲ್ಲರಿಗೂ ಹಾಗೇ. ಸೊ ನನಗೂ ಹಾಗೇ, ಯಾವ್ದು ಇಟ್ಕೊಳ್ಳಿ, ಇದು ಇಟ್ಕೊಳ್ಳ ಅಥವಾ 1-2 ಜೊತೆ ಎಕ್ಸ್ಟ್ರಾ ಇಟ್ಕೊಳ್ಳೋ, ಏನೇನೋ ಐಡಿಯಾಗಳನ್ನು ಹಾಕೊಳ್ತಿರ್ತೀವಿ. ಒಂದು ಜೊತೆ ಇಟ್ಕೊಂಡ್ರೆ ಸಾಕಾಗಲ್ಲ, ಇನ್ನೊಂದು ಜೊತೆ ಇಟ್ಕೊಳ್ಳೋಣ, ಇದು ಚೆನ್ನಾಗಿ ಕಾಣಲಿಲ್ಲ ಅಂತಂದರೆ ಅದನ್ನು ಇಟ್ಕೊಳ್ಳೋಣ ಅಂತ ಮೈಂಡಲ್ಲೇ ಕ್ಯಾಲ್ಕುಲೇಟ್ ನಡೀತಾ ಇರುತ್ತೆ. ಆ ಟೆನ್ಷನ್ನಲ್ಲೇ ಬಟ್ಟೆ ತುಂಬ್ಕೊಳ್ತೀವಿ. ಬಟ್ ಅದೇನಾಗುತ್ತೆ ಅಂದರೆ ತುಂಬ್ಕೊಂಡಿದ್ದು ಸಮಾಧಾನ ಆಗೋದಿಲ್ಲ. ಇನ್ನೊಂದೆರಡು ಜೊತೆ ಇಟ್ಕೋಬೇಕಿತ್ತ, ಅಯ್ಯೋ ಬ್ಯಾಗ್ ತೂಕ ಆಗುತ್ತೆ, ಬೇಡ ಅನ್ನಂಗಾಗಿರುತ್ತೆ. ಆಮೇಲೆ ಮತ್ತೆ ರಿಪೀಟ್ ಚೆಕ್ ಮಾಡ್ಕೊಳ್ತಿರ್ತೀವಿ, ಏನು ಬಿಟ್ಟಿದ್ದೀವಿ ಏನು ಬಿಟ್ಟಿಲ್ಲ ಅಂತ. ನಾನು ಹಂಗೇ ಚೆಕ್ ಮಾಡ್ಕೊಳ್ತಾ ಇರ್ತೀನಿ. ಹಾಗೆ 1-2 ಐಟಮ್ ಏನಾದರೂ ಬಿಟ್ಟಿದ್ರೆ ಅದನ್ನು ನೋಡಿ ಹಾಕ್ಕೊಳ್ತೀನಿ. ಹಾಗಾಗಿ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಳ್ತಿದ್ದೆ. 2 ದಿನ ಅಷ್ಟೇ ಹೋಗೋದಿದ್ದು, ಹಾಗಾಗಿ ಹಂಗಾರು 2 ಜೊತೆ ಬಟ್ಟೆನೇ ಎಕ್ಸ್ಟ್ರಾ ತಗೊಂಡೆ ಇರಲಿ ಅಂತ. ಹಾಗೆ ನ್ಯಾಪ್ಕಿನ್ಸು ಎಲ್ಲ ತೊಗೊಂಡೆ, ಕೂಮು, ಇನ್ನೇನು ಮಾಮೂಲಿ ಹೆಣ್ಮಕ್ಳುಗಳಿಗೆ ಏನೇನು ಬೇಕೋ ಎಲ್ಲದನ್ನು ಇಟ್ಕೊಂಡು ರೆಡಿ ಮಾಡಿಕೊಂಡು ಬ್ಯಾಗ್ ಒಂದು ರೆಡಿ ಆಯಿತು. ಬೆಳಿಗ್ಗೆ ಬೇಗ ಹೊರಡಬೇಕಿತ್ತು. ಎಷ್ಟಂತಂದರೆ ಸುಮಾರು ಒಂದು 5 ಗಂಟೆಗೆ ಎದ್ರೂ 5:30 ವರ್ಷದಲ್ಲಿ ನಾವು ಹೊರಡಬೇಕಿತ್ತು. ಹಾಗಾಗಿ ಎಲ್ಲದನ್ನು ನೀಟಾಗಿ ಪ್ಯಾಕ್ ಮಾಡ್ಕೊಳ್ತಿದ್ದೆ. ನಿದ್ದೆ ಅಂತೂ ಬರೋ ಡೌಟು ಬಿಡಿ. ಬೆಳಿಗ್ಗೆ ಎದ್ದ ತಕ್ಷಣ ಹೋಗಬೇಕು ಅನ್ನೋ ಇದರಲ್ಲೇ ಮಲ್ಕೊಂಡಿರ್ತೀವಿ. ನಿದ್ದೆ ಎಲ್ಲಿ ಬರುತ್ತೆ ಹೇಳಿ. ಹಾಗಾಗಿ ಮಲಗೋದಂತೂ ಗ್ಯಾರಂಟಿ ಏನಿರಲ್ಲ. ಮಲ್ಕೊಂಡ್ರೂ ನಿದ್ದೆ ಬರ್ತಾ ಇರಲ್ಲ. ಎಲ್ಲರಿಗೂ ಹಾಗೇ. ಎಲ್ಲರೂ ಹೊರಡೋದು ಅಂತಂದರೆ ನಿದ್ದೆ ಅಂತೂ ಬರೋದೇ ಇಲ್ಲ. ನಿಮಗೂ ಕೂಡ ಹಾಗೆ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಯಾರಿಗೆಲ್ಲ ಹಾಗೆ ಆಗುತ್ತೆ ಕಮೆಂಟ್ ಮಾಡಿ. ಬ್ಯಾಗೆಲ್ಲ ಪ್ಯಾಕಿಂಗ್ ಆಗಿ ಚಿಕ್ಕ ಪುಟ್ಟ ಮನೆ ಕೆಲಸಗಳಿರ್ತಾವಲ್ಲ ಅವನ್ನೆಲ್ಲ ಮುಗಿಸ್ಕೊಂಡು, ಹಾಗೆ ಅಲ್ರಾಮ್ ಎಲ್ಲ ಇಟ್ಕೊಂಡು ಮಲ್ಕೊಬೇಕು. ಅಲಾರಾಮ್ ಇಲ್ಲ ಅಂತಂದರೆ ಹೇಳೋದಕ್ಕೆ ಆಗೋದೇ ಇಲ್ಲ. ಯೂಶ್ವಲಿ 6 ಅಥವಾ 6:30ಗೆಲ್ಲ ಎದ್ದೇಳ್ತೀನಿ. ಇವತ್ತು 5 ಗಂಟೆಗೇ ಇಟ್ಕೊಂಡೆ ಹೊರಡೋದಿತ್ತಲ್ಲ ಅಂತ. ಹಾಗೆ ಇದು ಮಾರ್ನಿಂಗ್ ವಿಡಿಯೋ. ಹಾಗೆ ಎದ್ದಿದ್ನಲ್ಲ, ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಹಾಗೇ ಸ್ವಲ್ಪ ಬಾಗಿಲಿಗೆಲ್ಲ ನೀರೆಲ್ಲ ಹಾಕೋಗ್ಬಿಡೋಣ. ಇನ್ನು ಅಮ್ಮ ಎದ್ದರೆ ಅವರಿಗೆ ಎದ್ದ ತಕ್ಷಣ ಏನೇನೋ ಕೆಲಸ ಇರ್ತವೆ, ನಾನು ಬೇರೆ ಇರೋದಿಲ್ಲ, ಹಾಲೆಲ್ಲ ಕರಿಯೋದಿರುತ್ತೆ ಅಂತ ಬಾಗಿಲಿಗೆ ನೀರು ಹಾಕ್ಬಿಟ್ಟು ದೀಪ ಹಚ್ಚಿ ಹೋಗ್ಬಿಡೋಣ ಅಂತ ಎಲ್ಲದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ.
ಬೇಗ ಬೇಗ ಎಲ್ಲ ಕೆಲಸನೂ ಮುಗಿಸಿ ರೆಡಿಯಾಗಿ ಫ್ರೆಂಡ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ, ಬಂದು ಪಿಕ್ ಮಾಡ್ತೀನಿ ಅಂತ. ಹಾಗಾಗಿ ಅವಳು ಹೊರ್ಗಡೆ ಬಂದು ಕಾಲ್ ಮಾಡಿದ್ಲು ಬಂದಿದ್ದೀನಿ ಅಂತ. ಆವಾಗ ನಾನು ಹೊರ್ಗಡೆ ಹೋದೆ. ಯಾಕಂತಂದರೆ ಎಷ್ಟು ಕತ್ಲೆ ಇದೆ ನೋಡಿ, ಇನ್ನೂ ಬೆಳಕಾಗಿಲ್ಲ. ಅಂದರೆ ಸುಮಾರು 5:30 ಆಗಿತ್ತು. ನಾನೆಲ್ಲ ಕೆಲಸ ಮುಗಿಸಿ ರೆಡಿಯಾಗೋ ಅಷ್ಟರಲ್ಲಿ 5:30 ಆಗಿತ್ತು. ಇನ್ನು ಚಂದ್ರ ಹಂಗೆ ಇದ್ದ. ನಾವು ಹೊರಟ್ವಿ. ಚಳಿ ಬೇರೆ, ಗಾಳಿ ಬೇರೆ. ನಾನು ಸೆಕೆ ಆಗುತ್ತೆ ಅಂತ ಸ್ವೆಟರು ಏನೂ ಹಾಕ್ಕೊಳ್ಳಿಲ್ಲ. ಆಮೇಲೆ ಸುಮ್ಮನೆ ಲಗೇಜ್ ಆಗುತ್ತೆ ಅಂತ ಏನೂ ಹಾಕ್ಕೊಳ್ಳಿಲ್ಲ. ಬಟ್ ಗಾಡಿ ಮೇಲೆ ಕುತ್ಕೊಂಡಾಗ ಗೊತ್ತಾಯಿತು, ಯಪ್ಪ ಎಷ್ಟೊಂದು ಚಳಿ ಇದೆ ಅಂತ. ಏನು ಮಾಡೋಕ್ಕಾಗುತ್ತೆ, ಚಳಿ ಇದೆ ಅಂತ ಇಳ್ಕೊಳಕ್ಕಾಗುತ್ತಾ? ಆ ಚಳಿಲೇ ಹೋದ್ವಿ. ಅಂದರೆ ಟ್ರೈನ್ ಇದ್ದಿದ್ದು 6 o'clock ಇದ್ದಿದ್ದು. ನಾವು ಹೋಗೋ ಅಷ್ಟರಲ್ಲಿ ಅಷ್ಟಾಗೋಗ್ಬಿಡುತ್ತೆ ಇಲ್ಲಿಂದ ಗೇಟಿಂದ ಮತ್ತೆ ಅಲ್ಲಿಗೆ ಹೋಗಬೇಕು ಅಂತ. ಸೊ ನಾನು ಎಲ್ಲಿಗೆ ಹೋಗೋದು ಅಂತ ನಾನು ನಿಮಗೆ ಹೇಳೇ ಇಲ್ಲ ಇನ್ನೂ. ಬೆಂಗಳೂರಲ್ಲಿ ಫ್ರೆಂಡ್ ಮಗಂದು ಬರ್ತಡೇ ಇತ್ತು, ಹಾಗಾಗಿ ಇನ್ವೈಟ್ ಮಾಡಿದರು. ಅದಕ್ಕೋಸ್ಕರ ಹೋಗ್ತಾ ಇದ್ವಿ. ಅಂದರೆ ನಾವು ಬೆಳಗ್ಗೆ ಹೊರಟಿದ್ವಿ, ಈವ್ನಿಂಗ್ ಇರೋದು ಬರ್ತಡೇ ಪಾರ್ಟಿ. ಹಾಗಾಗಿ ಹೋಗೋ ಅಷ್ಟರಲ್ಲಿ ಸ್ವಲ್ಪ ಅದು ಇದು ಏನೇನಾದರೂ ಕೆಲಸ ಇರುತ್ತೆ ಎಲ್ಲದನ್ನು ಮುಗಿಸ್ಕೊಂಡು ಬರ್ಡೇಗೆ ಹೋಗೋ ಅಷ್ಟೊತ್ತಿಗೆ ಸರಿಯಾಗುತ್ತೆ. ಎತ್ತೋದಕ್ಕೆ ಮೊಬೈಲೇ ಇರಲ್ಲ. ಮೊಬೈಲ್ಗೆ ಬೇಜಾರಾಗಿರುತ್ತೆ. ನಾಲ್ಕು ಇಡ್ಲಿ 2 ಪ್ಯಾಕೆಟ್ ಮಾಡ್ತೇನೆ. ಬೇಡ 4 ಜನ ನಾವು. 4 ಜನ 4 ಹತ್ರ ಇರ್ತೀವಿ. 2 ಪ್ಯಾಕ್ ಮಾಡ್ತೀನಿ ಅಂತಂದ್ರು. ನಾವು 4 ಜನ. ಇನ್ನೂ 2 ಫ್ರೆಂಡ್ಸು ಬರ್ತೀನಿ ಅಂತ ಅಂದಿದ್ರು. ಸೊ ಹಂಗಾಗಿ ತಿಂಡಿ ಇಲ್ಲೇ ಮಾಡೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಅವರು ಬರ್ತೀವಿ ಅಂತ ಅಂದ್ರಲ್ಲ, ಹಾಗಾಗಿ ಪಾರ್ಸಲ್ಲೇ ತೊಗೊಬಿಟ್ಟು ಟ್ರೈನಲ್ಲೇ ತಿನ್ಕೊಂಡ್ರಾಗುತ್ತೆ. ಇನ್ನು 4 ಜನನೂ ಒಟ್ಟಿಗೆ ತಿನ್ಕೊಂಡ್ರಾಗುತ್ತೆ ಅಂತ. ತಿಂಡಿ ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು ರೈಲ್ವೆ ಸ್ಟೇಷನ್ನಿಗೆ ಬಂದು ಅವರನ್ನು ಕಾಯ್ತಾಯಿದ್ವಿ. ಅವರು ಬಂದರು. ಬಂದು ಒಂದು 5 ನಿಮಿಷ ಕಾಯೋ ಅಷ್ಟರಲ್ಲಿ ನಮ್ಮ ಟ್ರೈನು ಬಂತು. ನಾವು ಆಲ್ರೆಡಿ ಟಿಕೆಟ್ನ ಬುಕ್ ಮಾಡಿದ್ವಿ. ಹಾಗಾಗಿ ನಾವು ವೆಯ್ಟ್ ಮಾಡೋಂಗೆ ಇಲ್ಲ. ಕರೆಕ್ಟಾಗಿ ಎಷ್ಟು 5:55ಕ್ಕೆ ಅಲ್ಲಿದ್ವಿ. 6 ಗಂಟೆಗೆ ಕರೆಕ್ಟಾಗಿ ಟ್ರೈನ್ ಬಂತು. ಸೊ ಟಿಕೆಟು ಬೇರೆ ಬೇರೆ ಕಡೆ ಎಲ್ಲ ಇದ್ದು, ನಾವೆಂಗೋ ಒಂದೇ ಕಡೆ ಎಲ್ಲ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಆ ಕಡೆ ಈ ಕಡೆ ಕೂರಿಸಿ ನಾವೆಲ್ಲ ಒಂದೇ ಸೀಟಲ್ಲಿ, ಏನೋ ಗೊತ್ತಿಲ್ಲ, ಎಲ್ಲಾದರೂ ಹೊರಗಡೆ ಹೋಗ್ತಾ ಇದ್ದೀವಿ ಅಂದರೆ ಒಂದೇ ಕಡೆ ಸೀಟ್ ಸಿಕ್ಕಿದರೆ ಆಗೋವಷ್ಟು ಖುಷಿ ಇನ್ನೇನೂ ಇಲ್ಲ. ಒಳ್ಳೆ ಮುಖ್ಯಮಂತ್ರಿ ಸೀಟ್ ಸಿಕ್ಕಂಗೆ ಆಗ್ತಿರುತ್ತೆ. ಆ ಸೀಟಿಂದು ವ್ಯಾಲ್ಯೂ ಹಂಗಿರುತ್ತೆ. ಬೇರೆ ಬೇರೆ ಕುತ್ಕೊಂಡ್ರೆ ಅಷ್ಟು ಇಂಟ್ರೆಸ್ಟೇ ಇರಲ್ಲ. ಸಪ್ಪ ಕುತ್ಕೊಬೇಕು, ಇಲ್ಲ ಫೋನ್ ನೋಡ್ಕೊತ ಕುತ್ಕೋಬೇಕು. ಹಿಂಗೆ ಎಲ್ಲರೂ ಒಂದೇ ಕಡೆ ಕುತ್ಕೊಬಿಟ್ರೆ ಅದ್ರ ಈ ಫೀಲೇ ಬೇರೆ ಬಿಡಿ. ಎಲ್ಲರೂ ನಾವು ಮನೇಲಿದ್ದೀವಿ ಅನ್ನಂಗೆ ಫೀಲ್ ಬಂದುಬಿಡುತ್ತೆ. ನಾವು ಟ್ರೈನಲ್ಲಿ ಇದ್ದೀವಿ ಅನ್ನೋದೇ ಮರ್ತೋಗ್ಬಿಡುತ್ತೆ. ಆ ಲೆವೆಲಿಗೆ ಮಾತಾಡಿತಿದ್ದು. ಅಕ್ಕಪಕ್ಕ ಇರೋರೆಲ್ಲ ನಮ್ಮ ನಗು ನೋಡಿ ತಿರುಗಿ ನೋಡ್ತಾಯಿದ್ರು. ನಮಗೆ ಮರ್ತೇ ಹೋಗಿದೆ ನಾವು ಟ್ರೈನಲ್ಲಿ ಇದ್ದೀವಿ ಅನ್ನೋದೇ. 4 ಜನನೂ ಕುತ್ಕೊಂಡು ಏನು ಮಾತಾಡಿದ್ದೆ. ಮಾತಾಡ್ತಾ ಹೆಂಗೆ ಹೋಯ್ತು ಟೈಮು ಅನ್ನೋದೇ ಗೊತ್ತಾಗಲಿಲ್ಲ. ನಾವು ತಿಂಡಿ ತಿನ್ನೋದು ಕೂಡ ಮರ್ತಿದ್ದೀವಿ, ಅಷ್ಟು ಮಾತಾಡ್ತಿದ್ದೀವಿ. ಆಮೇಲೆ ತಿಂಡಿ ಎಲ್ಲ ತಿನ್ಕೊಂಡ್ವಿ ಕುತ್ಕೊಂಡು. ತಿಂಡಿಗೆ ಇಡ್ಲಿ ಮತ್ತು ಉಪ್ಪಿಟ್ಟು ಪಾರ್ಸಲ್ ಮಾಡಿಸ್ಕೊಂಡಿದ್ವಿ. ನಮ್ಮ ಮಾತೇ ಇನ್ನೂ ಮುಗ್ದಿರಲಿಲ್ಲ. ಅಷ್ಟರಲ್ಲಿ ಬೆಂಗಳೂರು ಬಂದೇ ಬಿಡ್ತು. ಇನ್ನು ರೂಮಿಗೆ ಹೋಗಿ ಮಾತಾಡೋದಿದ್ದೇ ಇರುತ್ತೆ ಅಂತ ಮಾತನ್ನೆಲ್ಲ ಕಮ್ಮಿ ಮಾಡಿ ಇಳ್ಕೊಳ್ಳೋಣ ಅಂತ ನೋಡ್ತಾ ಇದ್ವಿ. ಇನ್ನೊಂದು ಸ್ವಲ್ಪ ದೂರ ಇತ್ತು ಅಷ್ಟೇ, ಯಶವಂತಪುರಿಂದ ನೆಕ್ಸ್ಟ್ ಸ್ಟಾಪ್ ಇಳ್ಕೊಬೇಕಾಗಿತ್ತು. ಹಾಗಾಗಿ ಸ್ವಲ್ಪ ಹೊತ್ತು ಎಲ್ಲದು ಬ್ಯಾಗು ಗೀಗು ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇನ್ನೇನು ಬಂದೇ ಬಿಡುತ್ತೆ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ. ಬೆಂಗಳೂರಿಗೆ ಬಂದ ತಕ್ಷಣ ಏನೋ ಒಂಥರ ಫೀಲಿಂಗು, ಏನೋ ಒಂಥರ ಚೆನ್ನಾಗೂ ಇರುತ್ತೆ. ಆ ಟ್ರಾಫಿಕೆಲ್ಲ ನೆನೆಸ್ಕೊಂಡಾಗ ಬೆಂಗಳೂರು ಹೆವಿ ಟ್ರಾಫಿಕ್ ಅಂತ ಅನಿಸುತ್ತೆ. ಹಂಗಾಗಿನೇ ಬೆಳಗ್ಗೆನೇ ಹೊರಟಿದ್ವಿ. ವೀಕೆಂಡ್ ಇರೋದ್ರಿಂದ ತುಂಬ ಟ್ರಾಫಿಕ್ ಆಗಿಬಿಡುತ್ತೆ ಅಂತ ಬೆಳಗ್ಗೆ ಹೋಗ್ಬಿಟ್ರೆ ಸರಿಯಾಗುತ್ತೆ ಅಂತ ಬೆಳಗ್ಗೆನೇ ಹೊರಟಿದ್ವಿ. ಆದ್ರೂ ತುಂಬ ಡೆವಲಪ್ಮೆಂಟ್ ಆಗಿದೆ. ಈ ಕಡೆ ನಮ್ಮ ಕಡೆ ಯಶವಂತಪುರ ಕಡೆ ಸೈಡೆಲ್ಲ ಇಷ್ಟೊಂದೆಲ್ಲ ಬಿಲ್ಡಿಂಗ್ಸ್ ಎಲ್ಲ ಮುಂಚೆ ಆಗಿರಲಿಲ್ಲ. ಈಗಂತೂ ಎಲ್ಲಿ ನೋಡಿದ್ರು ಬಿಲ್ಡಿಂಗ್ಸು. ಅದು ಹೆಂಗೆ ಅಂದರೆ ಒಂದು
ಬೆಂಗಳೂರು ಬಂದಿಲ್ಲ ಕಣೆಲ್ಲ, ನಾವು ಬಂದ್ವಿ. ಲಕ್ಷ್ಮಿ, ವೆಲ್ಕಮ್ ಟು ಬ್ಯಾಂಗ್ಳೂರ್. ಲಾಂಗ್ ಟೈಮ್ 3.5-4 months. ಈಗ ನನಗೆ ಟ್ರಿಪ್ಪಿಗೆ ಎಲ್ಲರೂ ಹೊಡ್ತಾರೆ ಕಷ್ಟ. ನಮ್ಮ ಅಣ್ಣನ ಕರೆಯೋಕ್ಕಾಗಲ್ಲ, ಬ್ಯುಸಿ ಆಗಿರೋದು. ಅವ್ನ ಅಂಗಡಿ ಬಾಗ್ಲಾಕೊಂಬರಂಗಿಲ್ವಾ? ಅವನು ಇವಾಗ ಬಿಸ್ನೆಸ್ ಸಿಕ್ಕಾಬಿಡೋ ಬ್ಯುಸಿ ಆಗಿದ್ದಾನೆ. ಇಂಪ್ರೂವ್ ಹಿಂಗೆ ಮಾಡಬೇಕು ಬಿಸ್ನೆಸ್ ಅಂತಾನ. ಇಂಪ್ರೂವ್ ಅಂತ ಬಿಸ್ನೆಸ್ ಆಗ್ತಿದೆ, ಬಿಸ್ನೆಸ್ ಅಂದರೆ ಗೊತ್ತಲ್ಲ. ಹಾಂ ಹಾಂ ಹಾಂ. ನಾನು ಹಿಂಗೆ ಶಾಂತ ಬಯಸ್ಬಿಡ್ತೀನಿ. ನಾನು ಲಾಸ್ಟ್ ವರ್ಕ್ಗಳ ಪ್ಲಾನಿಂಗ್ ಇದೆ. ಹೊರಟಿರೋದು 2 ದಿನಕ್ಕೆ ಎಷ್ಟು ಬ್ಯಾಗ್ ಇದ್ದಾವೆ ನೋಡಿ ನಮ್ಮವೆಲ್ಲ ಲಗೇಜ್. ಇಬ್ಬರು ಅಲ್ಲೇ ಉಳ್ಕೊಳ್ತಾರೆ, ನಾನು ಮಾತ್ರ ಒಬ್ಬಳೇ ರಿಟರ್ನ್ ಆಗೋದು. ಹಂಗಾಗಿ ಅವರೆಲ್ಲ ಅಷ್ಟೊಂದು ಲಗೇಜ್ ತಂದಿರೋದಷ್ಟು, ನಾನು ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ, 1-2 ಬ್ಯಾಗ್ ನಂದು ಅಷ್ಟೇ. ನಾವು ಇಳ್ಕೊಂಡಿದ್ದು ಮೆಜೆಸ್ಟಿಕ್ಕಿಂದ ವಿಜಯನಗರ ಹೋಗಬೇಕಿತ್ತು. ಅಲ್ಲಿಂದ ಕ್ಯಾಬ್ ಬುಕ್ ಮಾಡಿದ್ವಿ. ಈ ಕ್ಯಾಬ್ ಅವ್ರದ್ದೊಂದು ಫಜೀತಿ, ಅವರಿಗೆ ಕನ್ನಡ ಬರ್ತಿರಲ್ಲ, ಈ ಕಡೆ ಸರಿಯಾಗಿ ಇಂಗ್ಲೀಷು ಬರ್ತಿರಲ್ಲ. ಹೆಂಗಾಗಿದೆ ಅಂತಂದರೆ ಮಿಕ್ಸ್ಡ್ ಲ್ಯಾಂಗ್ವೇಜಲ್ಲಿ ಇರ್ತಾರೆ. ನಾವು ಕನ್ನಡದಲ್ಲಿ ರೆಸ್ಪಾನ್ಸ್ ಮಾಡಿದರೆ ಅವರು ಕೂಡ ಕನ್ನಡದಲ್ಲಿ ರೆಸ್ಪಾನ್ಸ್ ಮಾಡಿದ್ರೆ ಸರಿಯಾಗುತ್ತೆ. ಈಗ ಹೆಂಗೆಂಗೋ ಮಾತಾಡ್ತಿರ್ತಾರೆ, ಈ ಕಡೆ ಇರ್ತಾರೆ, ಬರೋದೇ ಇಲ್ಲ. ಕ್ಯಾಬ್ ಓಡಿಸ್ತಿದ್ದಾರೆ ಅಂತ ಅಂದಮೇಲೆ ಆಲ್ಮೋಸ್ಟ್ ಎಲ್ಲ ಲ್ಯಾಂಗ್ವೇಜನ್ನು ತಿಳ್ಕೊಂಡಿರಬೇಕು. ಹೆಂಗಾಗ್ಬಿಡುತ್ತೆ ಅಂದರೆ ಅವ್ರು ನಮಗೆ ಲ್ಯಾಂಗ್ವೇಜೇ ಅರ್ಥ ಆಗ್ತಿರಲ್ಲ. ನಮ್ಮ ಬೆಂಗಳೂರು ಕರ್ನಾಟಕದ್ದು ಅನ್ನ ತಿನ್ನೋಕೆ ಬೇಕು, ಬಟ್ ಭಾಷೆ ಬೇಡ, ಅದೇ ಪ್ರಾಬ್ಲಮ್. ನಾನು ಎಷ್ಟು ಬೆಂಗಳೂರಿಗೆ ಬಂದಾಗ ಒಂದು 4-5 ಕ್ಯಾಬು ಆಟೋಗಳನ್ನೆಲ್ಲ ನಾವು ಹತ್ತಿದ್ದೀವಿ, ಬಟ್ ಅವ್ರು ಯಾರಿಗೂ ಕನ್ನಡ ಬರಲ್ಲ. ಬೇರೆ ಭಾಷೆ ಬರೋದಕ್ಕೆ ಅಂತಲ್ಲ, ನಮ್ಮ ಕನ್ನಡ ಕಲಿಯೋದಕ್ಕೆ ಏನು ಪ್ರಾಬ್ಲಮ್ ಇವರಿಗೆ, ಅದೊಂದೇ ಬೇಜಾರು. ಹರ್ಟ್ ಕೂಡ ಆಗೋಗ್ಬಿಡುತ್ತೆ. ಈ ನಮ್ಮ ಕರ್ನಾಟಕದಲ್ಲಿದ್ದು ನಮಗೆ ಕನ್ನಡ ಮಾತಾಡೋರಿಗೂ ಬೆಲೆ ಇಲ್ವಲ್ಲಪ್ಪ ಅನ್ನಂಗೆ ಆಗೋಗ್ಬಿಡುತ್ತೆ. ಏನೂ ಮಾಡೋಂಗಿಲ್ಲ. ನಾವು ನಡ್ಕೊಳ್ಳೋ ರೀತಿನೂ ಹಾಗೇ, ಅವ್ರು ಮಾಡೋ ರೀತಿನೂ ಹಾಗೇ. ನಾವು ಫಸ್ಟ್ ರೆಸ್ಪಾನ್ಸ್ ಕನ್ನಡದಲ್ಲಿ ಮಾತಾಡಿದ್ರೆ ಅವರು ಆ ಕಡೆಯಿಂದ ಕನ್ನಡದಲ್ಲಿ ಮಾತಾಡ್ತಾರೆ. ಇಲ್ಲ ಅಂತಂದರೆ ಅವ್ರೂ ಹಾಗೇ ಕನ್ನಡನೇ ಗೊತ್ತಿಲ್ಲ ಅನ್ನೋ ಥರ ರಿಯಾಕ್ಟ್ ಮಾಡ್ತಾರೆ. ಅವ್ರಿಗೇನು ನಮ್ಮ ಭಾಷೆ ಅವ್ರಿಗೆ ಅರ್ಥ ಆಗಲಿಲ್ಲ ಅಂತಂದಮೇಲೆ ಮುಲಾಜೆ ನೋಡಬಾರ್ದು, ಕ್ಯಾನ್ಸಲ್ ಮಾಡಿಬಿಡ್ಬೇಕು. ಅದೊಂದೇ ಬೇಜಾರಾಗಿದ್ದು ನನಗೆ ಬೆಂಗಳೂರಲ್ಲಿ. ನಾನು ಸುಮಾರು ಸಲ ಚೆಕ್ ಮಾಡಿದ್ದೀನಿ. ಅಟ್ಲೀಸ್ಟ್ ಆಟೋದವರಿಗೂ ಒಬ್ಬೊಬ್ಬರಿಗೆ ಕನ್ನಡ ಬರೋದಿಲ್ಲ, ಹಂಗಾಗಿ ಹೋಗ್ಬಿಟ್ಟಿದೆ ನೋಡಿ. ಬೇರೆ ಹೊರ್ಗಡೆ ರಾಜ್ಯದಿಂದ ಬಂದು ನಮ್ಮ ಬೆಂಗಳೂರಲ್ಲಿ ಅವ್ರ ಲ್ಯಾಂಗ್ವೇಜನ್ನು ಕಲಿಸ್ಕೊಟ್ಟಿದ್ದಾರೆ. ಓಕೆ, ಇರಲಿ. ಎಲ್ಲರೂ ನಾನು ಒಬ್ಬಳೇ ಮಾತಾಡಿದ್ರೆ ಸರಿಯಾಗಲ್ಲ, ಅದ್ರ ಬಗ್ಗೆ ಎಲ್ಲರೂ ಮಾತಾಡಬೇಕು. ಫೈನಲಿ ಮನೆ ಹತ್ರ ಬಂದು ರೀಚ್ ಆದ್ವಿ. ಅದಕ್ಕೆ ಹಾಲು ಕೂಡ ತೊಗೊಂಡ್ಬಂದಿದ್ವಿ. ಒಳ್ಳೆ ಕಾಫಿ ಮಾಡ್ಕೊಂಡು ಕುಡಿದ್ಬಿಡೋಣ ಅಂತ. ಇದೇನಾ? ಲಕ್ಷ್ಮಿ ತೆಗಿ ಡೋರು, ಯಾಕೆ ತೆಗಿತಿಲ್ಲ ಲಕ್ಷ್ಮಿ ಡೋರ್ನ? ಲಕ್ಷ್ಮಿ ಅಂತ ನೋಡಿ ಫ್ರೆಂಡ್ಸ್, ಊರಿಂದ ಇಲ್ಲಿಗೆ ಬಂದು ಕೀ ಬಿಟ್ಟು ಬಂದಿರೋದು ಅಲ್ಲ, ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದಿರೋದು ಕೀನ. ಎಕ್ಸ್ಪ್ಲೈನ್ ಮಾಡಿ ಲಕ್ಷ್ಮಿ, ಯಾಕೆ ಹಿಂಗಾಯಿತು ಅಂತ ಹೇಳ ಲಕ್ಷ್ಮಿ. ಊರಿಂದ ಬಂದಿದ್ದೀವಿ, ಕೀನ ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದಿದ್ದೀವಿ ಅಲ್ವ ಲಕ್ಷ್ಮಿ. ಇಲ್ಲಿ ಬಂದು ಡೋರ್ ಓಪನ್ ಮಾಡೋಕ್ಕೆ ನೋಡಿದ್ರೆ ಡೋರ್ ಓಪನ್ ಆಗ್ತಿಲ್ಲ. ಸೊ ಇವಾಗ ಓನರಿಗೆ ಹೇಳಿದ್ದಾರೆ ಡೂಪ್ಲಿಕೇಟ್ ಕೀನ ಮಾಡಿಸ್ಕೊ ಬರ್ತಾರಂತೆ. ಎಲ್ಲ ಆಚೆ ಕಡೆ ಕಾಯ್ತಾ ಇದ್ದೀವಿ. ಬಿಸಿ ಕಾಫಿ ಲಕ್ಷ್ಮಿ, ಬಿಸಿ ಕಾಫಿ. ಈಗ ಹೊಡಿತಾರದ ಕೀ ಮಾಡ್ತಾರ. ಇದು ಎಕ್ಸ್ಟ್ರಾ ಲಾಕ್ ಹಾಕೊಂಡು ಹೋಗ್ಬೋದು. ಒಂದು ಎಕ್ಸ್ಟ್ರಾ ಲಾಕ್ ತಗೊಂಡ್ಬಂದಿದ್ರೆ ಮುಂದೆ ಹೋಗಿರ್ತದೆ.
ಅಲ್ಲಿ ಇದೆಯಾ ಒಂದು ಲಾಕ್ ಎಕ್ಸ್ಟ್ರಾ ಇದೀಗ ಬರ್ತಾಗ ಇದೆಯಾ ನನ್ನ ಫ್ರೆಂಡ್ ಏನು ಮಾಡಿದ್ದಾಳೆ ಅಂತಂದರೆ ಕೀನ ಎಕ್ಸ್ಚೇಂಜ್ ಮಾಡ್ಕೊಂಡು ತೊಗೊಂಬಂದಿದ್ಲು. ಹಾಗಾಗಿ ಇದೆಲ್ಲ ರಗಳೆ ಆಗೋಯ್ತು. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಒಂದು ಸೆಕೆಂಡ್ ಬ್ಲ್ಯಾಂಕ್ ಆಗೋಗ್ಬಿಟ್ವಿ ಎಲ್ಲರೂ. ಏನು ಮಾಡೋದಪ್ಪ, ಮನೆ ಬಾಗಿಲಿಗೆ ಬಂದಿದ್ವಿ, ಕೀ ಆಗ್ತಿಲ್ವಲ್ಲ ಅಂತ. ಬಟ್ ಏನೇನೋ ಐಡಿಯಾ ಮಾಡಿ ಕೀ ಡೋರ್ ಹೊಡೆಯೋರನ್ನ ಕರ್ಕೊಂಬಂದು ಡೋರ್ ಹೊಡೆದು ಫೈನಲಿ ಒಳಗಡೆ ಬಂದ್ವಿ. ಕಡಲೆಕಾಯೇ ತಿಂದಿಲ್ಲ ಜೀವನದಲ್ಲಿ ಇನ್ನಂಗೆ ತಿಂತ ಕೂತಿದ್ದೀವಿ. ಫ್ಯಾನ್ ಹಾಕಿರೋದು ಲಕ್ಷ್ಮಿ ಬಕೆಟ್ ಅಂತ ಕಾಫಿ ಎಲ್ಲ ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಎಲ್ಲರೂ ಮಾತಾಡ್ಕೊಳ್ತಿದ್ವಿ. ಹಾಗೇ ಸ್ವಲ್ಪ ಹೊರಗಡೆನೂ ಹೋಗಬೇಕಾಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಕೂಡ ಶೇರ್ ಮಾಡಿಬಿಡ್ತೀನಿ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಹೋಗಿ ನೋಡಿ ಫ್ರೆಂಡ್ಸ್. ಬಾಯ್.